ಏನು ಅನಿಸ್ತು ಈ ವರ್ಕ್ಶಾಪ್ ಬಗ್ಗೆ? ಸೊ ವರ್ಕ್ಶಾಪ್ ತುಂಬ ಹೈ ಕ್ವಾಲಿಟಿ ಓಕೆ ಇದಿದೆ ಸರ್. ತುಂಬ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ ಜಾಸ್ತಿ ಇದೆ. ಓಕೆ ಇಲ್ಲಿ ಬಂದ ಮೇಲೆ ನಮಗೆ ಇನ್ ಡೆಪ್ತ್ ನಾಲೆಜ್ ಬಂತು. ಬರೀ ಮನಸ್ಸವ್ರದೇ ನೋಡ್ತಾ ಇದ್ದೆ, ಯಾಕಂದ್ರೆ ಅದ್ರ ಅರ್ಥ ಆಗ್ತಿತ್ತು ಅವ್ರು ಹೇಳೋದನ್ನ. ಲಾಂಗ್ ಟರ್ಮಲ್ಲಿ ಸೇಫ್ಟಿ ಇದೆ. ಮೇಯ್ನಾಗಿ ಇಲ್ಲಿ ಒತ್ತಿ ಹೇಳೋದೇನು ಅಂದರೆ ರಿಸ್ಕ್ ಏನಿದೆ. ಇಲ್ಲಿಗೆ ಬಂದ ಮೇಲೆ ಅನಿಸ್ತಿದೆ, ನಾನು ಅದೆಲ್ಲ ದುಡ್ಡು ಇಲ್ಲೇನಾದರೂ ಶೇರ್ ಮಾರ್ಕೆಟಲ್ಲಿ ಇಟ್ಟಿದ್ರೆ ನಾವು ಇನ್ನೂ ಒಂದು ಹಂತದಲ್ಲಿ ಚೆನ್ನಾಗಿರ್ಬೋದಿತ್ತು ಅಂತ. ಎಲ್ಲರೂ ಅದೇ ಥಿಂಕ್ ಮಾಡೋದು, ನಾನು ಕಳ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅದನ್ನೇ ಹೇಳ್ತಾರೆ. ಬಟ್ ಅದೇ ನೀವು ಸಾಟರ್ಡೆ ಮತ್ತು ಸಂಡೇ ನೋಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿರಲಿಲ್ಲ. ಸ್ವಲ್ಪ ಈಗ ಅದನ್ನು 3 ದಿವಸ ರಿವಿಷನ್ಸ್ ಮಾಡೋದು. ಈ ರಿವಿಷನ್ಸಲ್ಲಿ ನೀವು 2 ದಿವಸ ಏನು ಕಲ್ತಿದ್ದೀರಾ, ಈಗ ರಿವಿಷನ್ಸ್ ಅಟೆಂಡ್ ಮಾಡಿದ್ದೀರಾ, ಏನೋ ಡಿಫ್ರೆನ್ಸ್ ಅನಿಸ್ತಾ? ಡಿಫ್ರೆನ್ಸ್ ಅನಿಸುತ್ತೆ. ಓಕೆ, ನಿಮ್ಗೆ ಸಾಟರ್ಡೆ ನಿಮ್ಗೆ ನೀಟಾಗಿ ಅರ್ಥ ಆಗಿರಲಿಲ್ಲ, ಇವಾಗ ಸ್ವಲ್ಪ ಕ್ಲಾರಿಟಿ ಸಿಕ್ತು. ಮೇನ್ ಅಡ್ವಾಂಟೇಜ್ ಏನು ಅಂದರೆ ನಾವು ಇವಾಗ ಅಕಸ್ಮಾತ್ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಸಿಂದ ಆಗಿ ಮಿಸ್ ಮಾಡಿದ್ರು ಕ್ಲಾಸ್, ನೆಕ್ಸ್ಟ್ ನಾವು ರಿವಿಷನ್ ಕ್ಲಾಸ್ಗೂ ಅಂದರೆ ಇನ್ನೊಂದ್ಸರಿ ಅಟೆಂಡ್ ಮಾಡ್ಬೋದು. ಸೊ ನಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೂ ಡೌಟ್ಸ್ ನೀಟಾಗಿ ಕ್ಲಿಯರ್ ಮಾಡ್ತಾರೆ. ಪ್ಲಸ್ ರಿವಿಷನ್ ಕ್ಲಾಸಸ್ಸು ಪುನಃ 1 or 2 ಟೈಮ್ಸ್ ಅಟೆಂಡ್ ಮಾಡೋದ್ರಿಂದ ಅದರ ಅವಕಾಶ ಇರೋದ್ರಿಂದ ಸೊ ಇನ್ನು ಕ್ಲಾರಿಟಿ ಬರುತ್ತೆ. ಸರ್ ಆ್ಯಕ್ಚುಲಿ ಬೇಸಿಕ್ ತಿಳ್ಕೊಳ್ಳದೆ ನಾವು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಬೇಸಿಕ್ ಇಲ್ದೇ ಮಾಡ್ದಂಗೆ ಸ್ಟ್ರಗಲ್ ಲಾಟ್. ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಅನಿಸಿದೆ? ಆ್ಯಕ್ಚುಲಿ ಲಾಂಗ್ ಟರ್ಮಲ್ಲಿ ಸೇಫ್ಟಿ ಇದೆ. ಸ್ಟಾರ್ಟಿಂಗಲ್ಲಿ ನಾನೊಂದು ತುಂಬ ಬ್ಲೈಂಡ್ ಟ್ರೇಡ್ ಮಾಡ್ತಾ ಇದ್ದೆ. ಓಕೆ, ಬ್ಲೈಂಡ್ ಟ್ರೇಡಿಂಗ್ ಮಾಡಿಕೊಂಡು ನಾನು ತುಂಬ ಲಾಸ್ ಮಾಡಿಕೊಂಡೆ. ಆಫ್ಲೈನ್ ಕ್ಲಾಸಸ್ಸಲ್ಲಿ ಇಷ್ಟೊಂದು ಅಡ್ವಾಂಟೇಜ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಆ ಆಫ್ಲೈನಲ್ಲಿ ಆನ್ಲೈನಲ್ಲಿ ನೀವು ಏನು ಅಂತ ಕಲಿಯೋದಕ್ಕೂ ಆಗೋದಿಲ್ಲ ಅನ್ಕೋತೀನಿ. ಯಾಕಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಇಲ್ಲೇ ಬಂದು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್. ಹೌದು. ಬಿಕಾಸ್ ಯಾಕಂದರೆ ಇದು ಫಿನಾನ್ಷಿಯಲ್ ಜಾಗ ಆಗಿರೋ ರೀಸನಿಂದ ನೀವು ಎಷ್ಟು ಆಫ್ಲೈನ್ ಬರ್ತೀರಾ, ಪ್ರಾಕ್ಟಿಕಲಿ ನಿಮ್ಗೆ ಜಾಸ್ತಿ ನಾಲೆಜ್ ಸಿಕ್ಕಿದಾಗ ಕ್ಲಾರಿಟಿ ಅನ್ನೋ ಜಾಸ್ತಿ ಸಿಗುತ್ತೆ. ನಿಮಗೆ ಕಾನ್ಫಿಡೆಂಟ್ ಜಾಸ್ತಿ ಸಿಗುತ್ತೆ ಸರ್. ಎಲ್ಲದಕ್ಕಿಂತ ಮೈನ್ ಕಾನ್ಫಿಡೆಂಟು. ಹೌದು. ಬಟ್ ಇಲ್ಲಿ ಬಂದಾದ ಮೇಲೆ ಒಂದು 60% ಕಾನ್ಫಿಡೆಂಟ್ ಆಗಿದ್ದೀನಿ. ಬಟ್ ಇನ್ನೂ ಪ್ರಾಕ್ಟಿಕಲ್ಸ್ ಇದೆ. ಇನ್ನೂ ಅದರಲ್ಲಿ ಯಾವ ಲೆವೆಲ್ಗೆ ಹೋಗ್ತೀವೋ, ನಾವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೀವಿಯಸ್ TD ಬಿಫೋರು ಆಫ್ಟರ್ TD ಏನು ಅನ್ಸುತ್ತೆ ಡಿಫ್ರೆನ್ಸ್? ತುಂಬ ಡಿಫ್ರೆನ್ಸ್ ಇದೆ ಸರ್. ಬಿಫೋರ್ TD ಬ್ಲೈಂಡ್ ಆಗಿ ಇಲ್ಲಿ ಇಲ್ಲಿ ನೋಡು ಇನ್ಸ್ಟಾಗ್ರಾಮ್ ನೋಡು, ಇಲ್ಲ ಅವ್ರದ್ದು ಏನಾದರೂ ರೀಲ್ಸ್ ನೋಡು, ಆ ಥರ ಇತ್ತು. ಈಗ ಏನು ಅಂತಂದರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಸೇವಿಂಗ್ಸ್ ಅಂತಾನೆ ಮಾಡ್ತಾ ಇರಲಿಲ್ಲ ಸರ್. ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡಿಬಿಡ್ತಾ ಇದೆ. ಈಗ ಅನಿಸುತ್ತೆ ಸರ್, ದುಡ್ಡನ್ನ ಆದಷ್ಟು ಸೇವಿಂಗ್ಸ್ ಕಡೆ ಹೋಲಿಸ್ಬೇಕು ಅಂತ. ಅದ್ರ ಬಗ್ಗೆ ನಾನು ಇಂಟ್ರೆಸ್ಟ್ ಕೊಡಬೇಕು ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಸರ್. ಗೋಲ್ಡ್ಗೆ ಹಾಕೋ ಅಷ್ಟು ದುಡ್ಡು ಬೇರೆ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಹಾಕಿದರೆ ನಮಗೆ ತುಂಬ ಅನುಕೂಲ ಆಗ್ತಿತ್ತು ಅಂತ ಈಗ ಅನಿಸ್ತಿದೆ ಸರ್. ಅದಕ್ಕೋಸ್ಕರ ಆದರೂ ಶೇರ್ ಮಾರ್ಕೆಟ್ ಕಲಿಬೇಕಂತ ನನ್ನ ಜೊತೆಗೆ ನನ್ನ ಮಗಳಿಗೆ ಫಸ್ಟು ಟ್ರೈನಿಂಗ್ ಕೊಡಿಸಿ ಈಗ ನಾನು ಬರ್ತಾ ಇದ್ದೀನಿ ಸರ್. ಯೂಟ್ಯೂಬಲ್ಲೆಲ್ಲ ಹೇಳೋರು ಈ ಥರ ಹಿಂಗೆ ಕ್ಯಾಂಡಲ್ ನೋಡಬೇಕು ಅದು ಇದು ಅಂತ. ಬಟ್ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಇಲ್ಲಿಗೆ ಬಂದಮೇಲೆ ಕ್ಯಾಂಡಲ್ ವೈಸು ಯಾವ ಥರ ಕ್ಯಾಂಡಲ್ ಮೂವ್ ಆಗುತ್ತೆ ಅದು ನೋಡ್ಬೋದು. ಮತ್ತು IPO ಇದನ್ನೆಲ್ಲ ತುಂಬ ಕಲ್ತಿದ್ದೀವಿ. ಮತ್ತು ಸ್ಟಾಫ್ಲೆಸ್ಸು ಇದೆಲ್ಲ ಅದರಲ್ಲಿ UDS ಅಲ್ಲಿ ನೋಡ್ಬೇಕಾದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ತುಂಬಾನೇ ಕಲ್ತಿದ್ದೀವಿ. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ.